ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಎಸ್ಎ ವರ್ನಿಂದ 16 ಪ್ರಶ್ನೆಗಳನ್ನು ತಗೊಂಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ವಿ. 2 ಮಾರ್ಕ್ಸಿಂದು 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಇದನ್ನ ಏನ್ ಮಾಡೋಣ, 17ನೇ ಕ್ವಶನ್ ಅನ್ನ 5 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಆದ ತಕ್ಷಣ 5 + √2 = a/b ಅಂತ ಬರೀಬಹುದು. ಅವಾಗ ಇದೇನಾಗುತ್ತೆ, a ಮತ್ತು bಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಹಾಗೇನೆ b ≠ 0. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ a ಮತ್ತು bಗಳು ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನವಿಲ್ಲ. ಹಾಗಾಗಿ ಏನಾಗುತ್ತೆ, 5 + √2 ಅಂತದ a/b implies √2 ಅಲ್ಲೇ ಇಟ್ಕೊಂಡ್ರೆ ಏನ್ ಬರುತ್ತೆ, a/b 5 ಈ ಕಡೆಗೆ ಹಾಕಿದ್ವಿ ಅಂದ್ರೆ -5 ಆಯ್ತು. √2 = a ಲಾಸ ತಗೊಂಡ್ರೆ 5b - b ಆಯ್ತು. ಅಲ್ಲಿಗೆ a - 5b b ಅಂತಕ್ಕಂಥದ್ದು a ಮತ್ತು b ಪೂರ್ಣಾಂಕಗಳು. ಆದುದರಿಂದ ಏನ್ ಬರುತ್ತೆ ನಮಗೆ, a - 5b / b ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ. ಅಲ್ಲಿ 5b ಭಾಗಲಬ್ಧ ಸಂಖ್ಯೆ ಆದ್ರೆ ಅಲ್ಲಿಗೆ ಏನಾಗುತ್ತೆ, √2 ಅಂತಕ್ಕಂಥದ್ದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಅದು 5 ಮತ್ತು √2. 5 ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ, √2 ಅಂತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ. ಈ ಎರಡೂ ಆದ್ರೆ ಅದು ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಹಾಗಾಗಿ 5 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಹಾಗಾಗಿ ನಮಗೇನಾಗುತ್ತೆ, ಇಲ್ಲಿ 5 + √2 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ನಮ್ದು ಫಸ್ಟ್ನೇದಲ್ಲಿರ್ತಕ್ಕಂಥ ಲೆಕ್ಕ. ನೆಕ್ಸ್ಟ್ ಎರಡನೇ ತಗೊಂಡ್ರೆ ಅಂದ್ರೆ 18ನೇದು 438 ಮತ್ತು 606 ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಅಂದ್ರೆ 438, ಈ 438 ನಾವೇನ್ ಮಾಡ್ಕೊಳ್ಳೋಣ, ಮೊದಲು ಅವಿಭಾಜ್ಯ ಅಪವರ್ತನಗಳಿಗೆ ತಗೋಣ. ಅವಿಭಾಜ್ಯ ಅಪವರ್ತನಗಳಿಗೆ ತಗೊಂಡ್ರೆ ಅಲ್ಲಿಗೆ ಏನ್ ಸಿಗುತ್ತೆ ನಮಗೆ, ಮೊದಲನೇದಾಗಿ 4 4 1 4 ಆಯ್ತು. ಹಾಗೇನೆ ಇಲ್ಲಿ 438 ಮತ್ತು 606 ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ತಗೊಂಡ್ರೆ, ಮೊದಲನೇದಾಗಿ 438 ನಾವು 2ರಿಂದ ತಗೊಳ್ಳೋಣ. 2 2 2 1 2 4. ನೆಕ್ಸ್ಟ್ 3ರಿಂದ ತಗೊಂಡ್ರೆ 3 ಅಂತಂದು ಹೇಳಿದ್ರೆ 3 7 21 ಆಗುತ್ತೆ. 3 1 ನಮಗೆ ಸಿಗೋದಿಲ್ಲ. ಹಾಗಾಗಿ
ಸಾರಿ, ಇಲ್ಲಿ 2 9 ಇಲ್ಲಿ 3 ತಗೊಂಡ್ರೆ 3 7 3 3 ಅಲ್ಲಿಗೆ 2 8 3 8 73 ಆಯಿತು. ಇದು ನಮ್ಮದು 438ರ ಅವಿಭಾಜ್ಯ ಸಂಖ್ಯೆಗಳು. ಇನ್ನೊಂದು 606 ತಗೊಂಡ್ರೆ 2 3 0 2 3 ನೆಕ್ಸ್ಟು 3 1 3 1 ನೆಕ್ಸ್ಟ್ ಇದನ್ನೇನು ಹೋಗಲ್ಲ, 3 9 ಆಗುತ್ತೆ. ಇಲ್ಲ 2 ತಗೋಬೋದು, 7 ತಗೊಂಡ್ರೆ 7 1 7 ಇದನ್ನು ನೆಕ್ಸ್ಟ್ ಇನ್ನೇನು ಬರೋದಿಲ್ಲ. ಹಾಗಾಗಿ ನಾವು ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನೆಕ್ಸ್ಟ್ ಬಂತು 2 8 3 8 101 ಆಯಿತು. ಅಲ್ಲಿಗೆ 2 3 2 ಮತ್ತು 3 438 ಮತ್ತು 606ರ ಭಾಗಿಸ್ತಕ್ಕಂಥ ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ತಗೊಂಡ್ರೆ 2 3 6 2 8 3 ಈಸ್ ಈಕ್ವಲ್ ಟು 6 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಅನ್ನು ತಗೊಳ್ಳೋಣ. 5 ಮತ್ತು 3 ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಮತ್ತು 3 ತಗೊಂಡ್ರೆ 2 ಈಸ್ ಈಕ್ವಲ್ ಟು ಆಲ್ಫಾ ಈಸ್ ಈಕ್ವಲ್ ಟು 2 ಅಂತ ಇಟ್ಕೊಳ್ಳೋಣ. ಬೀಟಾ ಈಸ್ ಈಕ್ವಲ್ ಟು 3 ಅಂತ ತಗೊಳ್ಳೋಣ. ಅಲ್ಲಿಗೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 2 ಪ್ಲಸ್ 3 ಈಸ್ ಈಕ್ವಲ್ ಟು 5 ಆಯಿತು. ಹಾಗೆಯೇ ಆಲ್ಫಾ ಇಂಟು ಬೀಟಾ 2 ಇಂಟು 3 ಈಸ್ ಈಕ್ವಲ್ ಟು 6 ಆಯಿತು. ಈಕ್ವೇಷನ್ನು ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ, ಅಲ್ಲಿಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ 5x ಪ್ಲಸ್ ಆಲ್ಫಾ ಪ್ಲಸ್ ಬೀಟಾ 6. ಇದು ನಮ್ಮದು ಪಿ ಆಫ್ ಎಕ್ಸ್ ಬಹುಪದೋಕ್ತಿ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಅನ್ನು ತಗೊಂಡ್ರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದಾನೆ. ಇದನ್ನ ತಗೊಳ್ಳೋದಾದ್ರೆ 25 ಈಕ್ವೇಷನ್ನು 2x ಪ್ಲಸ್ y ಈಸ್ ಈಕ್ವಲ್ ಟು 10 2x y ಈಸ್ ಈಕ್ವಲ್ ಟು 10 ಇದನ್ನ 1 ಅಂತ ಇಟ್ಕೊಳ್ಳೋಣ. ಇನ್ನೊಂದು ಈಕ್ವೇಷನ್ನು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಅಲ್ಲಿಗೆ 2x ಪ್ಲಸ್ ವೈ ಈಸ್ ಈಕ್ವಲ್ ಟು 10 ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 2 1 ಮತ್ತು 2ರಿಂದ ಅಲ್ಲಿಗೆ ಏನಾಗುತ್ತೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್. 2x ಪ್ಲಸ್ ಎಕ್ಸ್ ಅಂದರೆ 3x ಈಸ್ ಈಕ್ವಲ್ ಟು 10 ಪ್ಲಸ್ 2 12. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು 12 ಬೈ 3 3 1 3 4 ಎಕ್ಸ್ ಬೆಲೆ 4 ಆಯಿತು. ಅಂದರೆ ಎಕ್ಸಿನ ಬೆಲೆ 4 ನಾವೇನು ಮಾಡೋಣ, ಈಕ್ವೇಷನ್ 1 ಅಥವಾ 2 ಯಾವುದರಲ್ಲಾದರೂ ಹಾಕ್ಬೋದು. 2ರಲ್ಲಿ ಆದೇಶ ಮಾಡಿ. ಅಲ್ಲಿಗೆ ಏನಾಗುತ್ತೆ, ಎಕ್ಸ್ ಬೆಲೆ 4 ಮೈನಸ್ ವೈ ಬೆಲೆ ನೋಡಿದರೆ ಮೈನಸ್ ವೈ 2 ಇದನ್ನು ಈ ಕಡೆ ತಗೊಂಬಂದರೆ ಮೈನಸ್ 4 ಮೈನಸ್ ವೈ ಮೈನಸ್ 2. ಅಲ್ಲಿಗೆ ಮೈನಸ್ಸು ಮೈನಸ್ಸು ಕ್ಯಾನ್ಸಲ್ ಆದರೆ ವೈ ಈಸ್ ಈಕ್ವಲ್ ಟು 2 ಆಯಿತು. ಅಂದರೆ ಎಕ್ಸ್ ಬೆಲೆ 4 ವೈ ಬೆಲೆ 2. ಇಷ್ಟನ್ನು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ
ಇನ್ನು ಉಳಿದಿರತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ.